ಇವತ್ತು ಹಬ್ಬದ ಸ್ಪೆಷಲ್ ಆಗಿ ಚಿರೋಟಿ ಅಥವಾ ಸಿಹಿ ಪುರಿ ಅಂತಾರಲ್ಲ ಅದನ್ನು ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ಲ. ಇಷ್ಟೇ ಕ್ರಿಸ್ಪಿಯಾಗಿ ಲೇಯರ್ಫುಲ್ ಆಗಿರೋ ಚಿರೋಟಿನ ನೀವು ಮದುವೆ ಮನೆಯಲ್ಲೆಲ್ಲ ತಿಂದಿರ್ತೀರಾ. ಆದರೆ ಮನೇಲೇ ಮಾಡಿ ತುಂಬ ಈಸಿ, ಸಿಂಪಲ್ ಮತ್ತು ಇಷ್ಟು ಲೇಯರ್ ಆಗಿ ಹೇಗೆ ಬರೋದು ಅಂತ ಟಿಪ್ಸ್ ಕೂಡ ಹೇಳ್ತೀನಿ. ಈ ಚಿರೋಟಿ ಮೇಲೆ ಬಿಸಿ ಬಿಸಿಯಾಗಿ ಬಾದಾಮಿ ಹಾಲು ಹಾಕ್ಕೊಂಡು ತಿನ್ಬೋದು, ಇಲ್ಲ ಹೀಗೆ ಸಕ್ಕರೆ ಪುಡಿನ ಈ ರೀತಿ ಹಾಕ್ಕೊಂಡ್ರೆ ಸಿಹಿ ಪುರಿ ರೀತಿಯೂ ತಿನ್ಬೋದು. ಮೊದಲಿಗೆ ವೆಲ್ಕಮ್ ಟು ಮೈ ಚಾನಲ್. ಈ ಚಿರೋಟಿ ಮಾಡೋದಕ್ಕೆ ನಾನಿಲ್ಲಿ ಚಿರೋಟಿ ರವೆ ಬಳಸ್ಕೊತಾ ಇದ್ದೀನಿ. ಇದು ಅಂಗಡಿಯಲ್ಲಿ ಸಿಗುತ್ತೆ, ತುಂಬ ಸಣ್ಣಗಿರುತ್ತೆ. ನಾವು ಉಪ್ಪಿಟ್ಟು ಮಾಡೋಕ್ಕೆ ರವೆ ತೊಗೋತೀವಲ್ಲ ಅದಕ್ಕಿಂತ ಸಣ್ಣಗಿರುತ್ತೆ ಈ ಚಿರೋಟಿ ರವೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಕಪ್ಪು, ಈ ಕಪ್ ಮೆಷರ್ಮೆಂಟಲ್ಲಿ ನಾನು ಒಂದು ಬಟ್ಲು ಪೂರ್ತಿ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನಾನೀಗ ತೊಗೊಂಡಿರೋ ಮೆಷರ್ಮೆಂಟಲ್ಲಿ ನಮ್ಮ ಅಂಗೈಯಲ್ಲಿ ಬೆರಳೆಲ್ಲ ಅಗಲ ಮಾಡಿದ್ರೆ ಸೈಜ್ ಬರುತ್ತಲ್ಲ ಅಷ್ಟು ಸೈಜ್ ಆಗುವಷ್ಟು ಚಿರೋಟಿ, ಒಂದು 8ರಿಂದ 10 ಆಗುವಷ್ಟು ಚಿರೋಟಿ ಆಗುತ್ತೆ. ನಾನು ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಬೆಣ್ಣೆನ ಸ್ವಲ್ಪ ರೂಮ್ ಟೆಂಪ್ರೇಚರಲ್ಲಿದೆ ಇದಕ್ಕೆ ಚಿರೋಟಿ ರವೆಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಸಾಟಿ ಮಾಡ್ಕೋಬೇಕು. ರವೆಗೆ ಬೆಣ್ಣೆ ಎಲ್ಲ ನೀಟಾಗಿ ಹಿಡಿದಿರಬೇಕು. ಆ ರೀತಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಮಾಡಬಾರ್ದು, ಬೆಣ್ಣೆನ ರೂಮ್ ಟೆಂಪ್ರೇಚರಲ್ಲೇ ತೊಗೊಂಡು ಈ ರೀತಿ ರಬ್ ಮಾಡೋ ರೀತಿಯಲ್ಲಿ ಚೆನ್ನಾಗಿ ಅದನ್ನ ಎಲ್ಲ ಹಿಟ್ಟಿಗೂ ಹಿಡಿಯೋ ಹಾಗೆ ಬೆಣ್ಣೆ ಮಿಕ್ಸ್ ಮಾಡ್ಕೊಂಡು ರೆಡಿ ಇಟ್ಟಿರಬೇಕು. ನಾವು ತೊಗೊಂಡಿರೋ ಅಷ್ಟು ಕ್ವಾಂಟಿಟಿ ರವೆಗೆ ಎಷ್ಟು ಬೆಣ್ಣೆ ಬೇಕು ಅಂತ ಕರೆಕ್ಟಾಗಿ ತಿಳ್ಕೋಬೇಕು ಅಂದರೆ ಈ ರೀತಿ ಮುಷ್ಟಿ ಮಾಡಿ ಆಗ ಒಂದು ಶೇಪ್ ಬರುತ್ತೆ. ಸ್ವಲ್ಪ ಸುಲಭವಾಗಿ ಅದು ಹಿಂಗೆ ಕಟ್ ಆಗಬೇಕು, ಆಗ ಪರ್ಫೆಕ್ಟ್ ಆಗಿದೆ ಅಂತ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಸ್ಕ್ವೀಸ್ ಮಾಡೋ ರೀತಿಯಲ್ಲಿ ಸ್ಕ್ವೀಸ್ ಮಾಡ್ತಾ ಅದನ್ನ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತೀವಲ್ಲ ಆ ರೀತಿ ಕಲಿಸ್ಕೊಳ್ಳಿ. ಅದೇ ಸ್ವಲ್ಪ ತೆಳ್ಳಗಿರಲಿ, ಚಪಾತಿ ಹಿಟ್ಟಿಗಿನ ಸ್ವಲ್ಪ ತೆಳ್ಳಗಿರಬೇಕು. ಆಮೇಲೆ ರವೆ ಅರಳುತ್ತಲ್ಲ ಆಗ ಒಂದು ಸ್ವಲ್ಪ ಗಟ್ಟಿ ಆಗುತ್ತದು. ಒಂದು ಅರ್ಧ ಗಂಟೆ ಅದನ್ನ ನೆನೆಯಕ್ಕೆ ಇಟ್ಟಿರೋಣ. ಈಗ ಒಂದು ಸಾಟಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಪ್ಗೆ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಈ ತುಪ್ಪಕ್ಕೆ ಈಗ 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇದು ಶಾರ್ಟೇಜ್ ಬಂದರೆ ಆಮೇಲೆ ಮತ್ತೆ ಮಾಡ್ಕೊಬೋದು. ನಾನಿಲ್ಲಿ ಒಂದು 3-4 ಸ್ಪೂನ್ ಆಗುವಷ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ತಂದ್ಕೊಳ್ಳಿ ಅದನ್ನು. ಈಗ ಪರ್ಫೆಕ್ಟಾಗಿ ಆಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟು ಕಲಸಿಟ್ಟು ಒಂದು ಅರ್ಧ ಗಂಟೆ ಆಗಿದೆ. ನೋಡಿ ಈಗ ರವೆ ಎಲ್ಲ ಚೆನ್ನಾಗಿ ಅರಳ್ಕೊಂಡಿದೆ. ಇನ್ನೊಂದು ಸತಿ ನೀಟಾಗಿ ಅದನ್ನ ನಾದ್ಕೊಳ್ಳಿ. ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಈ ರೀತಿ ಅದನ್ನ ಚೆನ್ನಾಗಿ ನಾದ್ಕೋಬೇಕು. ನಾದ್ದಷ್ಟು ಒಳ್ಳೆ ಲೇಯರ್ ಬರುತ್ತೆ. ಈಗ ಪರ್ಫೆಕ್ಟಾಗಿ ಆಗಿದೆ. ಇದರಲ್ಲಿ ಈಗ ನಾನು ಒಂದು 5 ಉಂಡೆ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಚಿಕ್ಕ ಸೈಜಲ್ಲಿ ಉಂಡೆ ಮಾಡ್ಕೊಬೋದು. ನಾನಿಲ್ಲಿ ಈ ಮೀಡಿಯಮ್ ಸೈಜ್ ಆಗುವಷ್ಟರಲ್ಲಿ ಒಂದು 5 ಉಂಡೆಗಳಿಗೆ ರೆಡಿ ಇಟ್ಕೊಂಡು ಅದನ್ನ ಚಪಾತಿ ಲಟ್ಟಿಸ್ಕೊತೀವಲ್ಲ ಆ ರೀತಿ ಲಟ್ಟಿಸ್ಕೊಳ್ತಾ ಬರೋಣ. ಎಲ್ಲ ಶೀಟ್ಸ್ನು ರೆಡಿ ಇಟ್ಕೊಂಡಿರಿ. ನೋಡಿ ನಾನು ಒಂದು ಉಂಡೆ ತೊಗೊಂಡಿದ್ದೀನಲ್ಲ ಅದು ಇಷ್ಟ ಅಗಲ ಆಗುವಷ್ಟು ಚಪಾತಿ ಆಗಿದೆ. ತುಂಬ ತೆಳ್ಳಗೂ ಮಾಡಬೇಡಿ, ಹಾಗಂತ ತುಂಬ ದಪ್ಪನೂ ಇರಬಾರ್ದು. ಚಪಾತಿಗಿನ ಒಂದು ಸ್ವಲ್ಪ ತೆಳ್ಳಗಿರಲಿ. ಇದಕ್ಕೀಗ ನಾವು ರೆಡಿ ಇಟ್ಕೊಂಡಿದ್ದೀವಲ್ಲ ತುಪ್ಪ ಮತ್ತು ಮೈದಾ ಹಿಟ್ಟು ಹಾಕಿರೋ ಸಾಟಿ, ಅದನ್ನು ನಾವು ಈಗ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಬೆರಳಿಂದನೇ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಸುತ್ತ ಎಡ್ಜಸ್ಸಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿ. ಈ ರೀತಿ ಮಾಡಿ ಅದ್ರ ಮೇಲೆ ಇನ್ನೊಂದು ಶೀಟು ನೆಕ್ಸ್ಟ್ ಮಾಡಿರ್ತೀವಲ್ಲ ಆ ಶೀಟ್ ಇಡಬೇಕು. ಹೀಗೆ ನಾವು ಮಾಡಿಟ್ಕೊಂಡ್ರು ಎಲ್ಲ ಶೀಟು ಒಂದ್ರ ಮೇಲೆ ಒಂದು ಇಡ್ತಾ ಅದ್ರ ಮಧ್ಯ ಈಗ ಸಾಟಿನ ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಲಾಸ್ಟ್ ಲೇಯರು ಕೂಡ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು ಅದನ್ನ ಕೆಳಗಡೆಯಿಂದ ರೋಲ್ ಮಾಡ್ಕೊಳ್ತಾ ಬರೋಣ. ಈ ರೀತಿ ಎಲ್ಲನೂ ನೀಟಾಗಿ ಇಟ್ಕೊಳ್ತಾ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡ್ತಾ ರೋಲ್ ಮಾಡಬೇಕು ಅದನ್ನು. ಈಗ ನೀಟಾಗಿ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆ ಲೇಯರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಪರ್ಫೆಕ್ಟ್ ಆಗಿದೆ. ಆ ರೀತಿ ತುಪ್ಪ ಎಲ್ಲ ಕಾಣಿಸ್ತಾ ಇರುತ್ತಲ್ಲ ಆಗ ಅಷ್ಟೇ ಲೇಯರ್ ಬರುತ್ತೆ ಅಂತ. ಹೀಗೆಲ್ಲ ರೆಡಿ ಇಟ್ಕೊಂಡಿದ್ದಾದಮೇಲೆ ಈಗ ಒಂದೊಂದೇ ಪೂರಿನ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಆದರೆ ಇದನ್ನ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಲಟ್ಟಿಸ್ಕೊಂಡ್ರೆ ನಾವು ರೆಡಿ ಇಟ್ಟಿದ್ದೀವಲ್ಲ ಲೇಯರ್ ಎಲ್ಲ ಅದು ಮತ್ತೆ ಅದೆಲ್ಲ ಪ್ರೆಸ್ ಆಗಿಬಿಡುತ್ತೆ. ಸೊ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ನಾನು ಹೇಳಿದ್ನಲ್ಲ ನನ್ನ ಕೈ ಅಂಗೈ ಅಗಲ ಆಗೋಷ್ಟು ಪೂರಿ ಬರುತ್ತೆ. ಎಣ್ಣೆ ಕೂಡ ತುಂಬ ಕಾದಿರಬಾರ್ದು. ನಾವು ಈ ರೀತಿ ಪೂರಿ ಹಾಕಿದ್ಮೇಲೆ ನಿಧಾನಕ್ಕೆ ಅದು ಮೇಲೆ ಏಳಕ್ಕೆ ಸ್ಟಾರ್ಟ್ ಆಗಬೇಕು. ಇದರಲ್ಲಿ ಇನ್ನೊಂದು ಟ್ರಿಕ್ಸ್ ಏನು ಅಂತಂದರೆ ನಾವೊಂದು ಸೌಟಿಂದ ಅದ್ರ ಮೇಲ್ಗಡೆ ಅದು ಮೇಲೆ ಬರ್ತಾ ಇರುತ್ತಲ್ಲ ಆ ಟೈಮಲ್ಲಿ ಬಿಸಿ ಎಣ್ಣೆನ ಈ ರೀತಿ ಮೇಲೆ ಹಾಕ್ತಾ ಬರಬೇಕು. ಜಾಲರಿಲಿ ಮಾಡೋದಕ್ಕಿಂತ ಈ ರೀತಿ ಒಂದು ಸೌಟಲ್ಲೇ ಅದನ್ನ ಮೇಲೆ ಹಾಕ್ಕೊಳ್ತಾ ಬನ್ನಿ. ನೀವು ಹಾಕ್ತಾ ಇದ್ದಂಗೆ ಲೇಯರ್ ಎಲ್ಲ ನೀಟಾಗಿ ಬಿಟ್ಕೊಳ್ತಾ ಬರುತ್ತೆ. ಈ ಸ್ಟೆಪ್ನ ಮಿಸ್ ಮಾಡಬೇಡಿ. ನೀವು ಈ ರೀತಿ ಬಿಸಿ ಎಣ್ಣೆ ಹಾಕಿದ್ರೇ ತುಂಬ ಲೇಯರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬರೋದು.
ಮತ್ತು ಇನ್ನೊಂದು ಲೋ ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡಬೇಕು. ಸ್ವಲ್ಪ ಇದನ್ನ ಎಣ್ಣೆಲಿ ಫ್ರೈ ಮಾಡೋದು ಮಾತ್ರ ಟೈಮ್ ತೊಗೊಳುತ್ತೆ. ಕಲರ್ ಚೇಂಜ್ ಆಗಬಾರ್ದು. ಈ ರೀತಿಯೇ ಒಂಥರ ಪಿಂಕಿಶ್ ಕಲರ್ ಬರಬೇಕು, ಲೈಟಾಗಿ ಕೆಂಪು ಕಲರ್ ಬರಬೇಕಷ್ಟೆ. ನೋಡಿ ಈಗ ಪರ್ಫೆಕ್ಟ್ ಆಗಿರೋ ಚಿರೋಟಿ ರೆಡಿಯಾಗಿದೆ. ಎಷ್ಟು ಲೇಯರ್ ಆಗಿದೆ ನೋಡಿ, ಎಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳಿರೋ ಎಲ್ಲ ಮೆಷರ್ಮೆಂಟ್ ಪ್ರಕಾರ ಹಾಕಿ ಈ ಟಿಪ್ಸ್ನ ಕೂಡ ಯೂಸ್ ಮಾಡ್ಕೊಂಡು ಮಾಡಿ ತುಂಬ ಸೂಪರಾಗಿರೋ ಸಿಹಿ ಪೂರಿ ಅಥವಾ ಚಿರೋಟಿ ಮಾಡ್ಬೋದು. ಹೀಗೆ ಎಲ್ಲ ಪೂರಿನೂ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಬನ್ನಿ. ಲಾಸ್ಟಲ್ಲಿ ಎಲ್ಲ ಪೂರಿನೂ ರೆಡಿ ಆದಮೇಲೆ ನಾವು ರೆಡಿ ಇಟ್ಕೊಂಡಿರೋ ಸಕ್ಕರೆ ಪುಡಿ ಇದೆಯಲ್ಲ, ಅದನ್ನು ಒಂದು ಜರಡಿ ಸಹಾಯದಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕೈಯಲ್ಲಿ ಹಾಕಿದ್ರೆ ಒಂದೊಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಬಿದ್ದುಬಿಡುತ್ತೆ. ಈ ರೀತಿ ಮಾಡಿಕೊಂಡ್ರೆ ಈಕ್ವಲ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ ಅಂತ. ಮತ್ತು ಇದು ತುಂಬ ಬಿಸಿ ಇರುವಾಗ ಕೂಡ ನೀವು ಸಕ್ಕರೆ ಪುಡಿ ಹಾಕಬಾರ್ದು, ಆಗೊಂಥರ ನೀರು ಥರ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗಾಗಲಿ. ಅದು ತಣ್ಣಗಾದಮೇಲೆ ಈ ರೀತಿ ಎಲ್ಲ ಪೂರಿ ಮೇಲೂ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗೋದು, ಎಲ್ಲಕ್ಕೂ ಸಕ್ಕರೆ ಹಿಡಿಯುತ್ತೆ. ಸಿಹಿ ಪೂರಿ ಅಥವಾ ಚಿರೋಟಿ ರೆಡಿಯಾಗಿದೆ. ತುಂಬ ಸಿಂಪಲ್, ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಈ ಹಬ್ಬಕ್ಕೆ ಈ ಯುನಿಕ್ಕಾಗಿ ಈ ರೆಸಿಪಿನೂ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಕ್ರಿಸ್ಪಿ ಲೇಯರ್ಫುಲ್ ಆಗಿರೋ ಸ್ವೀಟು ಮನೇಲಿ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹೀಗೆ ಸಿಂಪಲ್ ಆಗಿರೋ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.